ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇನ್ನು 24ರಿಂದ 48 ಗಂಟೆಗಳ ಒಳಗಾಗಿ ಇರಾನ್ ವಿರುದ್ಧದ ಯುದ್ಧವನ್ನು ಸಂಪೂರ್ಣವಾಗಿ ನಾವು ಗೆದ್ದು ಬಿಡ್ತೀವಿ ಅನ್ನೋ ಥರ ಅಮೆರಿಕ ಮಾತಾಡೋದಕ್ಕೆ ಶುರು ಮಾಡಿದೆ. ಈ ಮಧ್ಯೆ ಇರಾನ್ನ 2 ಸುಖಾಯ್ ಯುದ್ಧ ವಿಮಾನಗಳನ್ನು ಕತಾರ್ ಹೊಡೆದು ಹಾಕಿದೆ. ಕತಾರಲ್ಲಿನ ಅಮೆರಿಕಾದ ಅಲ್ ಉದೈದ್ ಏರ್ ಬೇಸ್ ಮೇಲೆ ದಾಳಿ ಮಾಡೋದಕ್ಕೆ 2 ಸುಖಾಯ್ ಸು-24 ಯುದ್ಧ ವಿಮಾನಗಳು ಇರಾನ್ನಿಂದ ಹೊರಟಿದ್ವು. ಸಮುದ್ರದ ಮೇಲ್ಭಾಗದಲ್ಲಿ ತುಂಬಾ ಎತ್ತರಕ್ಕೆ ಹಾರದೆ ಲೋ ಆಲ್ಟಿಟ್ಯೂಡ್ ಅಲ್ಲಿ ಹಾರತಾ ಬಂದ ಈ ಯುದ್ಧ ವಿಮಾನಗಳು ಅರಬ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಚಳ್ಳೆ ಹಣ್ಣು ತಿನ್ನಿಸಿ ಅಲ್ ಉದೈದ್ ಮೇಲೆ ದಾಳಿ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ವು. ಆದ್ರೆ ಅಷ್ಟರಲ್ಲೇ ಕತಾರಲ್ಲಿದ್ದ F-15 ಯುದ್ಧ ವಿಮಾನಗಳು ಈ ಸು-24 ಯುದ್ಧ ವಿಮಾನಗಳನ್ನ ಐಡೆಂಟಿಫೈ ಮಾಡಿವೆ, ಲಾಕ್ ಮಾಡಿವೆ ಮತ್ತು 2 ಯುದ್ಧ ವಿಮಾನಗಳನ್ನ ಹಿಟ್ ಕೂಡ ಮಾಡಿವೆ. ಇದರ ಜೊತೆ ಕತಾರ್ನ ವಾಯುಪಡೆ ಇರಾನಿನ 7 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ನ್ಯೂಟ್ರಲೈಸ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ ಈಗ ವಿಪರೀತ ಪ್ರಮಾಣದಲ್ಲಿ ಸುದ್ದಿಯಲ್ಲಿರೋದು ಮತ್ತು ಚರ್ಚೆಯಲ್ಲಿರೋದು ಇರಾನಿನ ಸರ್ವೋಚ್ಚ ನಾಯಕ ಖಮೆನೈಯನ್ನ ಇಸ್ರೇಲ್ ಹೇಗೆ ಹೊಡೆದು ಹಾಕ್ತು ಅನ್ನೋ ವಿಷಯ. ಈ ಬಾರಿ ಕೂಡ ಮೊಸಾದ್ ಬಗ್ಗೆ ಅತಿ ಹೆಚ್ಚು ಮಾತುಗಳು ಕೇಳಿ ಬರ್ತಾ ಇವೆ. ಮೊಸಾದ್ನ ಕಾರ್ಯವೈಖರಿಯನ್ನ ಅತ್ಯಂತ ಅಚ್ಚರಿಯಿಂದ ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ಹಾಗೆ ಸರ್ವೋಚ್ಚ ನಾಯಕನ ಹತ್ಯೆಯ ಬಗ್ಗೆ ಸಾಕಷ್ಟು ಥಿಯರಿಗಳು ಕೂಡ ಹುಟ್ಕೋತಾ ಹೋಗ್ತಾ ಇವೆ. ಇರಾನಿನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಅಭಿಮಾನಿಸುವವರು ಸಾಕಷ್ಟು ಜನ ಇದ್ದಾರೆ, ಹಾಗೆ ಆತನನ್ನ ದ್ವೇಷ ಮಾಡುವವರು ಇದ್ದಾರೆ. ಯಾರು ಖಮೇನಿಯನ್ನ ಪ್ರೀತಿ ಮಾಡ್ತಾರೋ ಅವರ ಕಣ್ಣಿಗೆ ಆತ ದೊಡ್ಡ ನಾಯಕ, ಶಾಂತಿಪ್ರಿಯ, ದೇವದೂತ, ಹೀಗೆ ನಾನಾ ರೀತಿಯಲ್ಲಿ ಆತನನ್ನ ಅವರು ಬಿಂಬಿಸೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅತ್ಯಂತ ಭದ್ರತೆಯನ್ನ ಹೊಂದಿದ್ದ ಇರಾನ್ನ ಸರ್ವೋಚ್ಚ ನಾಯಕ ಖಮೆನೈಯನ್ನ ಅಷ್ಟೊಂದು ನಿಖರವಾಗಿ ಹೊಡೆದು ಹಾಕಿದ್ದು ಹೇಗೆ ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನ ಕಾಡ್ತಲೂ ಇದೆ. ಆ ಕುತೂಹಲವನ್ನ ತಣಿಸೋದಿಕ್ಕೋ ಏನೋ ಈ ಬಗ್ಗೆ ಸಾಕಷ್ಟು ಥಿಯರಿಗಳು ಕೂಡ ಹುಟ್ಕೋತಾ ಇವೆ. ಖಮೇನಿಯನ್ನ ಗುರಿಯಾಗಿಸಿಕೊಂಡು ಮೊಸಾದ್ ಯಾವೆಲ್ಲ ತಂತ್ರಗಳನ್ನ ಮಾಡ್ತು, ಹೇಗೆ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಳ್ತು, ಟೆಕ್ನಾಲಜಿಯನ್ನ ಹೇಗೆ ಬಳಸ್ತು, ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನ ಹೇಗೆಲ್ಲ ಬಳಕೆ ಮಾಡ್ಕೊಳ್ತು ಅನ್ನೋ ಬಗ್ಗೆ ಸಾಕಷ್ಟು ಜನ ಕಥೆಗಳನ್ನ ಹೇಳೋದಿಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಅಲ್ಲಿ ಆಗಿದ್ದೇನು? ಕಡೆಯ ಕ್ಷಣದಲ್ಲಿ ಖಮೇನಿಯ ಇರುವಿಕೆಯ ಮಾಹಿತಿಯನ್ನ ಅಮೆರಿಕ ಮತ್ತು ಇಸ್ರೇಲ್ಗಳು ಪಡ್ಕೊಂಡಿದ್ದು ಹೇಗೆ? ಈ ಬಗ್ಗೆ ಇರೋ ಥಿಯರಿಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಒಬ್ಬ ಸರ್ವೋಚ್ಚ ನಾಯಕ, ಅತ್ಯಂತ ಬಿಗಿ ಭದ್ರತೆಯಲ್ಲಿರೋ ನಾಯಕ, ಆತನ ಸುತ್ತ ಒಂದು ಬಲಿಷ್ಠ ಸೇನಾಪಡೆ, ಜಗತ್ತಿನ ಯಾವ ದೇಶದಲ್ಲಿ ಏನನ್ನ ಬೇಕಾದರೂ ಮಾಡುವ ತಾಕತ್ತಿರುವ ಒಂದು ಶ್ಯಾಡೋ ನೆಟ್ವರ್ಕ್, ಇದೆಲ್ಲ ಇರುವಾಗ ಆ ಸರ್ವೋಚ್ಚ ನಾಯಕನನ್ನ ಅತ್ಯಂತ ಸುಲಭವಾಗಿ ಬರೀ 30 ಸೆಕೆಂಡುಗಳ ಅವಧಿಯಲ್ಲಿ ನಿರಂತರ ಮಿಸೈಲ್ ದಾಳಿಯ ಮೂಲಕ ಒಂದು ದೇಶ ಕೊಂದು ಹಾಕತ್ತೆ ಅಂದ್ರೆ ಅದರ ಹಿಂದೆ ಸಹಜವಾಗಿ ಒಂದಷ್ಟು ಥಿಯರಿಗಳು, ಕಥೆಗಳು, ಕುತೂಹಲಗಳು ಇವೆಲ್ಲ ಹುಟ್ಕೊಳ್ಳುತ್ತವೆ. ಇನ್ನು ಖಮೇನಿಗೆ ತನ್ನನ್ನ ಹೊಡೆದು ಹಾಕ್ತಾರೆ ಅನ್ನೋ ವಿಷಯ ಮೊದಲೇ ಗೊತ್ತಿತ್ತಂತೆ. ಇದು ಖಮೇನಿಗೆ ಮಾತ್ರ ಅಲ್ಲ, ಆತನ ಸುತ್ತ ಇದ್ದ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಹೀಗಾಗಿನೇ IRGC ಹಾಗೂ ಇರಾನಿನ ಸೇನೆ ಖಮೇನಿಗೆ ಈ ಬಗ್ಗೆ ಬೇಹುಗಾರಿಕಾ ಮಾಹಿತಿಯನ್ನು ಕೊಡ್ತಂತೆ. ಖಮೇನಿಯನ್ನ ಸೇಫ್ ಪ್ಲೇಸ್ಗೆ ಶಿಫ್ಟ್ ಮಾಡೋ ಕೆಲಸಕ್ಕೆ IRGC ಪ್ರಯತ್ನಗಳನ್ನು ಕೂಡ ಆರಂಭ ಮಾಡ್ತಂತೆ. ಮೊನ್ನೆ ಫೆಬ್ರವರಿ 28ನೇ ತಾರೀಕು ಖಮೇನಿ ಬಳಿ ಬಂದ IRGCಯ ಕಮಾಂಡರ್ಗಳು, ಜಹಾಪನ, ನೀವು ಹೀಗೆ ಇದ್ರೆ ಅಮೆರಿಕ ಮತ್ತು ಇಸ್ರೇಲ್ಗಳು ನಿಮ್ಮನ್ನ ಹೊಡೆದು ಹಾಕ್ಬಿಡುತ್ತವೆ, ನೀವೇ ಹೋದ್ರೆ ಇನ್ನು ನಮಗಿನ್ನೇನಿದೆ, ಹೀಗಾಗಿ ದಯವಿಟ್ಟು ನೀವು ಬಂಕರ್ಗೆ ಬಂದುಬಿಡಿ, ಅಲ್ಲಿ ನೀವು ಸೇಫ್ ಆಗಿ ಕೂತ್ಬಿಟ್ರೂ ಸಾಕು, ನೀವಿದ್ರೆ ನಾವಿರ್ತೀವಿ, ನಾವಿದ್ರೆ ಯುದ್ಧ ನಡೆಯುತ್ತೆ, ಯುದ್ಧ ನಡೆದ್ರೆ ಅಮೆರಿಕ ಹಾಗೂ ಇಸ್ರೇಲ್ ಎರಡನ್ನು ನಾವು ಹೊಸಕ್ಕಿ ಹಾಕಬಹುದು ಅಂತೆಲ್ಲ ಹೇಳಿದ್ರಂತೆ. ಆದ್ರೆ ಅದಕ್ಕೆ ಖಮೇನಿ ಒಪ್ಪಲಿಲ್ಲಂತೆ. ನೋಡಿ, ಇದೆಲ್ಲ ಆಗೋ ಹೋಗೋ ಮಾತಲ್ಲ. ಇರಾನ್ ಅಂದ್ರೆ ನಾನೊಬ್ಬನೇ ಅಲ್ಲ, ಇರಾನ್ ಅಂದ್ರೆ 90 ಮಿಲಿಯನ್ ಜನ. ಅಷ್ಟೂ ಜನರನ್ನ ಬಂಕರ್ಗೆ ಸೇರಿಸೋದಿಕ್ಕೆ ನಿಮಗೆ ಸಾಧ್ಯ ಆಗೋದಾದ್ರೆ ಅವರನ್ನೆಲ್ಲ ಬಂಕರ್ಗೆ ಕರ್ಕೊಂಡು ಹೋಗಿ ನಾನು ಕೂಡ ಬಂಕರ್ಗೆ ಬರ್ತೀನಿ ಅಂತ ಖಮೇನಿ ಹೇಳಿದ್ರಂತೆ. ಈ ಮೂಲಕ ಇರಾನಿನ ಜನಕ್ಕೆ ಏನು ಸಿಗುತ್ತೆ ಅದನ್ನ ಮಾತ್ರ ನಾನು ತಗೋತೀನಿ ಅಂತ ಹೇಳುವ ಅತ್ಯಂತ ಉದಾತ್ತತೆಯನ್ನ ಮೆರೆದ್ರಂತೆ. ಇನ್ನಿದು ಯಾಕೋ ಆಗೋ ಕೆಲಸ ಅಲ್ಲ ಅಂದ್ಕೊಂಡ IRGC, ಹೋಗ್ಲಿ ಜಹಾಪನ, ನೀವಿಲ್ಲಿರೋದೇ ಬೇಡ, ರಷ್ಯಾಗೆ ಹೋಗ್ಬಿಡಿ, ಅಲ್ಲಿ ಪುತಿನ್ಗೆ ಹೇಳಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ, ನಿಮಗೆ ರಷ್ಯಾದಲ್ಲಿ ಆಶ್ರಯ ಕೊಡ್ತಾರೆ, ನೀವು ಅಲ್ಲೇ ಕೂತ್ಕೊಂಡು ನಮಗೆ ದಾರಿ ತೋರಿಸಿ ಅಂತ ಬೇಡ್ಕೊಂಡ್ರಂತೆ. ಅದಕ್ಕೆ ಖಮೇನಿ ಇರಾನಿನ ಎಲ್ಲ 90 ಮಿಲಿಯನ್ ಜನರನ್ನ ನನ್ನ ಜೊತೆ ರಷ್ಯಾಗಾದರೂ ಕಳುಹಿಸಿ, ಬೇರೆಲ್ಲಿಗಾದರೂ ಕಳುಹಿಸಿ, ಹಾಗೆ ಮಾಡಿದ್ರೆ ಮಾತ್ರ ನಾನಿಲ್ಲಿಂದ ಹೋಗ್ತೀನಿ, ಇಲ್ಲದೆ ಇದ್ರೆ ನಾನು ಅವ್ರ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರಂತೆ. ಇಷ್ಟಾಗೋ ಹೊತ್ತಿಗೆ ಧಡಾರ್ ಅಂತ ಒಂದು ಶಬ್ದ ಕೇಳಿಸ್ತು. ಅಲ್ಲಿ ಖಮೇನಿನೂ ಇಲ್ಲ,
ಆತನನ್ನ ಶಿಫ್ಟ್ ಮಾಡೋದಕ್ಕೆ ಬಂದಿದ್ದ ಕಮಾಂಡರ್ಗಳು ಇಲ್ಲ. ಇದು ಖಮೇನಿ ಅನ್ನೋ ನಾಯಕ ಎಷ್ಟು ಉದಾತ್ತ ವ್ಯಕ್ತಿತ್ವದ ನಾಯಕ. ಆತ ಇರಾನಿನ ಜನರ ಮೇಲೆ ಅದೆಷ್ಟು ಪ್ರೀತಿ ಇಟ್ಟುಕೊಂಡಿದ್ದ, ಇರಾನಿನ ಜನರಿಗಾಗಿ ಪ್ರಾಣ ಕೊಡೋದಕ್ಕೆ ಸಿದ್ಧ ಆಗಿದ್ದ, ಅಮೆರಿಕಾಗೆ ಹೆದರದೆ ಇಸ್ರೇಲಿಗೆ ಜಗ್ಗದೆ ಧೈರ್ಯವಾಗಿ ನಿಂತಿದ್ದ ಮಹಾನ್ ನಾಯಕ ಅಂತೆಲ್ಲ ಖಮೇನಿಯನ್ನ ಹೊಗಳೋದಿಕ್ಕೆ, ಆತನ ವ್ಯಕ್ತಿತ್ವವನ್ನ ಮತ್ತಷ್ಟು ಮೇಲಕ್ಕೆ ತಗೊಂಡು ಹೋಗೋದಿಕ್ಕೆ ಖಮೇನಿಯ ಬೆಂಬಲಿಗರು ಮಾಡ್ತಾ ಇರೋ ಪ್ರಚಾರ. ಆದ್ರೆ ಇಲ್ಲಿ ಹಿಂಗೆಲ್ಲ ಆಗಿತ್ತಾ? ಖಮೇನಿ ನಾನು ಸಾಯೋದಕ್ಕೆ ಹೆದರೋದಿಲ್ಲ, ನಾನು ಜನರಿಗಾಗಿನೇ ಇದ್ದೀನಿ, ಜನ ಇರೋ ಕಡೆ ನಾನಿರ್ತೀನಿ, ನಾನು ಹೋದ್ರೆ ಜನರನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ ಏನಾದರೂ ಹೇಳಿದ್ರಾ? ಇದು ಖಮೇನಿಗೆ ಗೊತ್ತು, ಆತನ ಜೊತೆ ಇದ್ದವರಿಗೆ ಗೊತ್ತು. ಆದರೆ ಅದನ್ನು ಹೇಳೋದಕ್ಕೆ ಈಗ ಅವ್ರು ಯಾರು ಬದುಕಿಲ್ಲ. ಹೀಗಾಗಿ ಈ ಕಥೆಗಳು ಹುಟ್ಟುತ್ತಾ ಹೋಗುತ್ತವೆ. ನಾವು ಇಂಥ ಕಥೆಗಳನ್ನು ಕೇಳಿ ಹೌದೇ ಅಂತ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇರಬೇಕು ಅಷ್ಟೇ. ಇದು ಖಮೇನಿ ಕಡೆಯವರ ಉದಾತ್ತತೆಯ ಕಥೆ. ಆದ್ರೆ ಇನ್ನೊಂದು ಕಡೆ ಇಸ್ರೇಲ್ ಬೆಂಬಲಿಗರು ಚಿತ್ರ ವಿಚಿತ್ರ ಕಲ್ಪನೆಗಳು, ಕಥೆಗಳು, ಸೈಫಿಕ್ ಅಂದ್ರೆ ಸೈನ್ಸ್ ಫಿಕ್ಷನ್ಗಳನ್ನ ತೇಲಿ ಬಿಡೋದಕ್ಕೆ ಶುರು ಮಾಡಿದ್ದಾರೆ. ಖಮೇನಿಯನ್ನ ಅಷ್ಟೊಂದು ಈಸಿಯಾಗಿ ನಿಖರವಾಗಿ ಹೊಡೆದು ಹಾಕೋದಕ್ಕೆ ಇಸ್ರೇಲ್ ದಶಕಗಳಿಂದ ಪ್ಲಾನ್ ಮಾಡಿತ್ತು. ಇದರಲ್ಲಿ ಯಾವ ಸುಳ್ಳು ಇಲ್ಲ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಇಸ್ರೇಲ್ ಒಂದೇ ಅಲ್ಲ, ಅಮೆರಿಕ ಕೂಡ ಸಾಕಷ್ಟು ವರ್ಷಗಳಿಂದ ಖಮೇನಿಯನ್ನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತು. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಯಾಕೆಂದ್ರೆ ಖಮೇನಿ ಇರಾನ್ನಲ್ಲಿ ಅತ್ಯಂತ ಭದ್ರತೆಯಲ್ಲಿ ಬದುಕ್ತಾ ಇದ್ರು. ಆತನನ್ನ ಯಾವುದೋ ಕಮಾಂಡೋ ಕಾರ್ಯಾಚರಣೆಯ ಮೂಲಕ ಹೊಡೆದು ಹಾಕೋದು ಸುಲಭದ ಕೆಲಸ ಆಗಿರಲಿಲ್ಲ. ಹೀಗಾಗಿ ಈ ಕಾರ್ಯಾಚರಣೆಯ ಜವಾಬ್ದಾರಿಯನ್ನ ಮೊಸಾದ್ ಹೊತ್ಕೊಳ್ತಂತೆ. ಮೊಸಾದ್ನ ಏಜೆಂಟರು ನಾನಾ ವೇಷಗಳನ್ನ ತೊಟ್ಕೊಂಡು ಖಮೇನಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಶುರು ಮಾಡಿದ್ರು. ಮೊಸಾದ್ನ ಇಂಟೆಲಿಜೆನ್ಸ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತು ಅಂದ್ರೆ, ಯಾವ ಸಮಯದಲ್ಲಿ ಖಮೇನಿ ಎಲ್ಲಿರ್ತಾರೆ, ಎಲ್ಲಿಗೆ ಬರ್ತಾರೆ, ಅವ್ರು ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋಗ್ತಾರೆ, ಅವ್ರ ಜೊತೆ ಯಾರೆಲ್ಲ ಇರ್ತಾರೆ, ಅವ್ರು ಎಷ್ಟೊತ್ತಿಗೆ ಏನ್ ತಿಂತಾರೆ ಅನ್ನೋ ಬಗ್ಗೆ ಕೂಡ ಮೊಸಾದ್ ಮಾಹಿತಿಯನ್ನ ಸಂಗ್ರಹಿಸಿತ್ತಂತೆ. ಈ ಮಾಹಿತಿಯ ಆಧಾರದಲ್ಲಿ ಖಮೇನಿಯನ್ನ ಮೊಸಾದ್ ಹೊಡೆದು ಹಾಕಲಾಗಿದೆ ಅನ್ನೋದು ಒಂದು ವರ್ಷನ್. ಇಲ್ಲಿ ಈ ಮಾಹಿತಿಯನ್ನು ಪಡೆಯೋದಕ್ಕೆ ಮೊಸಾದ್ ಬೇರೆ ಬೇರೆ ತಂತ್ರಗಳನ್ನು ಅನುಸರಿಸಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಒಂದು IRGCಯಲ್ಲೇ ಮೊಸಾದ್ ಬಗ್ ಒಂದನ್ನ ಇಂಪ್ಲಾಂಟ್ ಮಾಡಿತ್ತು ಅನ್ನೋದು. ಆ ಬಗ್ ಕೂಡ ಬೇರೆ ಇನ್ಯಾವುದು ಅಲ್ಲ, ಅದು IRGCಯ ಪ್ರಮುಖ ಫೋರ್ಸ್ ಅಲ್ಲಿ ಒಂದಾಗಿರುವ ಕುದ್ಸ್ ಫೋರ್ಸ್ ನ ಕಮಾಂಡರ್ ಇಸ್ಮಾಯಿಲ್ ಖಾನಿ ಅಂತ ಒಂದು ಸುದ್ದಿ ಹಬ್ಬುತ್ತಾ ಇದೆ. ಈ ಖಾನಿ ಬಗ್ಗೆ ಎಷ್ಟು ಮೀಮುಗಳು, ಟ್ರೋಲುಗಳು ಆಗ್ತಾ ಇವೆ ಅಂದ್ರೆ, ಇಡೀ ಇರಾನ್ನಲ್ಲಿ ಏಕೈಕ ಅದೃಷ್ಟವಂತ ಅಂತ ಯಾರಾದರೂ ಇದ್ರೆ ಅದು ಖಾನಿ ಮಾತ್ರ ಅಂತ ಕೆಲವರು ಟ್ವಿಟ್ಟರ್ ಅಲ್ಲಿ ಬರ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆ ಕಾಸಿಂ ಸುಲೇಮಾನಿಯನ್ನ ಅಮೆರಿಕ ಹೊಡೆದು ಹಾಕ್ತಲ್ಲ, ಆಗ ಸುಲೇಮಾನಿಯ ಜೊತೆ ಈ ಇಸ್ಮಾಯಿಲ್ ಖಾನಿ ಇದ್ದ. ಆದ್ರೆ ಆತ ಅವತ್ತು ಬದುಕುಳ್ದ. ಅದಾದ ಮೇಲೆ ಲೆಬನಾನ್ನ ಹೆಜ್ಬುಲ್ಲಾ ಪಡೆಗಳ ಮುಖ್ಯಸ್ಥನನ್ನ ಇಸ್ರೇಲ್ ಹೊಡೆದುಕೊಳ್ತು. ಅವತ್ತು ಕೂಡ ಆ ಹೆಜ್ಬುಲ್ಲಾ ಪಡೆಗಳ ಮುಖ್ಯಸ್ಥನ ಜೊತೆ ಇದೇ ಇಸ್ಮಾಯಿಲ್ ಖಾನಿ ಇದ್ದ. ಅವತ್ತು ಕೂಡ ಈತ ಬದುಕುಳಿದು ಬಿಟ್ಟ. 12 ದಿನಗಳ ಯುದ್ಧ ನಡೀತಲ್ಲ 2025ರಲ್ಲಿ, ಆಗ ಕೂಡ ಇರಾನ್ನ ಒಂದಷ್ಟು ಸೇನಾಧಿಕಾರಿಗಳನ್ನ ಇಸ್ರೇಲ್ ಹೊಡೆದುಕೊಳ್ತು. ಅವರ ಜೊತೆಗೂ ಈ ಇಸ್ಮಾಯಿಲ್ ಖಾನಿ ಇದ್ದ. ಆದ್ರೆ ಅವತ್ತು ಈತ ಬದುಕುಳಿದು ಬಿಟ್ಟ. ಇನ್ನು ಮೊನ್ನೆ ಸರ್ವೋಚ್ಚ ನಾಯಕ ಅಲಿ ಖಮನೈ ಮನೆ ಮೇಲೆ ದಾಳಿ ನಡೆದಾಗ ಅಲ್ಲಿ ಕೂಡ ಈ ಇಸ್ಮಾಯಿಲ್ ಖಾನಿ ಇದ್ದ. ಮಿಸೈಲ್ ಬೀಳೋದಕ್ಕೆ ಕೆಲವೇ ನಿಮಿಷಗಳ ಮೊದಲು ಖಾನಿ ಅಲ್ಲಿಂದ ಎದ್ದು ಹೋದ. ಆತ ಹಿಂಗ್ ಹೋದ, ಅಲ್ಲಿ ಮಿಸೈಲ್ ಹಂಗ್ ಬಿತ್ತು ಅನ್ನೋದು ಒಂದು ಥಿಯರಿ. ಅಷ್ಟೇ ಅಲ್ಲ, ಆ ದಾಳಿಯಲ್ಲಿ ಸರ್ವೋಚ್ಚ ನಾಯಕನ ಸಾವಾಗಿದೆ ಅನ್ನೋ ಮಾಹಿತಿಯನ್ನ ನೆತನ್ಯಾಹುಗೆ ಕಳುಹಿಸಿಕೊಟ್ಟಿದ್ದು ಕೂಡ ಇದೇ ಇಸ್ಮಾಯಿಲ್ ಖಾನಿನೇ. ಇಸ್ಮಾಯಿಲ್ ಖಾನಿ ಖಮೇನಿ ಮೃತದೇಹದ ಫೋಟೋ ತೆಗೆದು ಅದನ್ನ ನೆತನ್ಯಾಹುಗೆ ನೇರವಾಗಿ ಕಳುಹಿಸಿಕೊಟ್ಟನಂತೆ. ಆ ಫೋಟೋನ ನೆತನ್ಯಾಹು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕಳುಹಿಸಿಕೊಟ್ರು. ಆ ನಂತರ ಟ್ರಂಪ್ ಇರಾನಿನ ಸರ್ವೋಚ್ಚ ನಾಯಕನನ್ನ ನಾವು ಹೊಡೆದು ಕೊಂದಿದ್ದೀವಿ ಅನ್ನೋ ಮಾಹಿತಿಯನ್ನ ಜಗತ್ತಿಗೆ ಕೊಟ್ರು ಅಂತ ಕೆಲವರು ಟ್ವಿಟ್ಟರ್ ಅಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈ ಮೂಲಕ ಈ ಇಸ್ಮಾಯಿಲ್ ಖಾನಿಯನ್ನ ಇರಾನ್ನಲ್ಲಿನ ಇಸ್ರೇಲಿ ಏಜೆಂಟ್ ಅಂತ ಬಿಂಬಿಸುವ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಗೆಳೆಯರೆ, ಈ ಇಸ್ಮಾಯಿಲ್ ಖಾನಿ ನಿಜವಾಗ್ಲೂ ಇಸ್ರೇಲಿನ ಏಜೆಂಟೇ ಆಗಿದ್ದಿದ್ರೆ ಇಸ್ರೇಲಿ ಅಕೌಂಟುಗಳು ಯಾಕೆ ಈತನನ್ನ ನಮ್ಮ ಏಜೆಂಟ್ ಅಂತ ಹೇಳಿಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡೋದಕ್ಕೆ ಹೋಗುತ್ತವೆ? ಇಲ್ಲಿ ಕುದ್ಸ್ ಫೋರ್ಸ್ ಅನ್ನೋದಿದೆ ನೋಡಿ, ಇದು ಇರಾನಿನ ಅತ್ಯಂತ ಬಲಿಷ್ಠ ಶ್ಯಾಡೋ ಪಡೆಗಳ ಪೈಕಿ ಒಂದು. IRGCಯ ಭಾಗ ಅನ್ನಿಸ್ಕೊಳ್ಳೋ ಕುರ್ದ್ ಫೋರ್ಸ್ ಇರಾನ್ನಲ್ಲದೆ ಇರಾನ್ ಸುತ್ತಮುತ್ತಲಿನ ದೇಶಗಳಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತೆ. ಇವತ್ತು ಹೆಜ್ಬುಲ್ಲಾ ಇರಬಹುದು, ಹಮಾಸ್ ಇರಬಹುದು, ಯಮನ್ನಲ್ಲಿ ಕೆಲಸ ಮಾಡ್ತಾ ಇರೋ ಹೌತಿಗಳಿರಬಹುದು, ಇರಾನ್ನಲ್ಲಿರೋ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫೋರ್ಸ್ ಇರಬಹುದು, ಇವೆಲ್ಲವುಗಳ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರೋದು ಮತ್ತು ಇವುಗಳಿಗೆ ಬೇಕಾದ ಆರ್ಥಿಕ, ಆಯುಧ ಹಾಗೂ ಇನ್ನಿತರ ಸಹಾಯಗಳನ್ನ ನಿರಂತರವಾಗಿ ನೋಡ್ಕೊಳ್ತಾ ಇರೋದು ಇದೇ ಕುದ್ಸ್ ಫೋರ್ಸ್. ಈ ಕುದ್ಸ್ ಪಡೆ
ಇವತ್ತು ಇಸ್ರೇಲಿಗೆ ಮತ್ತು ಅರಬ್ ದೇಶಗಳಿಗೆ ದೊಡ್ಡ ತಲೆನೋವನ್ನುಂಟು ಮಾಡ್ತಾ ಇದೆ. ಅದನ್ನು ಮುನ್ನಡೆಸ್ತಾ ಇರೋದು ಇಸ್ಮಾಯಿಲ್ ಕಾನಿ. ಇಸ್ಮಾಯಿಲ್ ಕಾನಿಯನ್ನ ಹೊಡೆದು ಹಾಕಬೇಕು ಅನ್ನೋ ಪ್ರಯತ್ನಗಳು ನಿರಂತರವಾಗಿ ಸಾಕಷ್ಟು ದಿನಗಳಿಂದ ನಡೀತಿವೆ. ಆದರೆ ಆತನನ್ನ ಟ್ರೇಸ್ ಮಾಡೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಹೀಗಾಗಿ ಇಸ್ರೇಲ್ ಹಾಗೂ ಅಲ್ಲಿನ ಸೋಷಿಯಲ್ ಮೀಡಿಯಾ ವಾರ್ಫೇರ್ ನೆಟ್ವರ್ಕ್ ಏನಿದೆ ಅದು ಇರಾನ್ನ ಪಡೆಗಳಲ್ಲಿ ಒಂದು ಸೈಕಲಾಜಿಕಲ್ ಫಿಯರ್ ಅನ್ನ ಉಂಟು ಮಾಡೋದಕ್ಕೆ, ಮಾನಸಿಕ ಭಯವನ್ನ ಬಿತ್ತೋದಿಕ್ಕೆ, ನಿಮ್ಮ ನಡುವೆನೇ ನಮ್ಮವರಿದ್ದಾರೆ ಅನ್ನೋ ಮಾತನ್ನ ಹೇಳೋ ಮೂಲಕ ಅಲ್ಲೇ ಒಂದು ಭಯ, ಆತಂಕ, ಅನುಮಾನಗಳನ್ನು ಉಂಟು ಮಾಡೋದಕ್ಕೆ ಇಸ್ಮಾಯಿಲ್ ಕಾನಿಯ ಕಥೆಯನ್ನ ಹಬ್ಬಿಸ್ತಲೂ ಇರಬಹುದು. ಇನ್ನು ಈಗ ಇಸ್ಮಾಯಿಲ್ ಕಾನಿಯನ್ನ ಇರಾನ್ ಅರೆಸ್ಟ್ ಮಾಡಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಆದರೆ ಈ ಮಾಹಿತಿಯನ್ನ ಕೂಡ ಇರಾನ್ನ IRGC ಆಗಲಿ, ಅಲ್ಲಿನ ಆಡಳಿತ ಆಗಲಿ ಅಥವಾ ಇರಾನಿನ ಮಾಧ್ಯಮಗಳಾಗಲಿ ಖಚಿತಪಡಿಸಿಲ್ಲ. ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಯಾನಕವಾಗಿ ಓಡ್ತಾ ಇರೋ ಸುದ್ದಿಗಳು. ಇಲ್ಲಿ ಕೂಡ ಈ ಇಸ್ಮಾಯಿಲ್ ಕಾನಿಯನ್ನ ಬಳಸ್ಕೊಂಡೇ ಸರ್ವೋಚ್ಚ ನಾಯಕನ ಮಾಹಿತಿಯನ್ನ ಇಸ್ರೇಲ್ ತಗೊಳ್ತಾ ಹೋಯ್ತು. ಆತ ಮೊಸಾದ್ಗೆ ಮಾಹಿತಿ ಕೊಟ್ಟ. ಮೊಸಾದ್ನ ಮಾಹಿತಿಯನ್ನ ಆಧರಿಸಿ ಸರ್ವೋಚ್ಚ ನಾಯಕ ಇದ್ದ ಮನೆಯ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿಯನ್ನ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ನಿಜ ಎಷ್ಟಿದೆ ಗೊತ್ತಿಲ್ಲ. ಇನ್ನು ಎರಡನೆಯದು, ಇರಾನ್ನ ಪ್ರೇಯರ್ ಆಪ್ ಅನ್ನ ಹ್ಯಾಕ್ ಮಾಡಲಾಗಿದೆ ಅನ್ನೋ ಸುದ್ದಿ. ಬಡೆ ಸಾಬ್ ಅನ್ನೋ ಪ್ರೇಯರ್ ಆಪ್ ಒಂದನ್ನ ಹ್ಯಾಕ್ ಮಾಡಿದ ಮೊಸಾದ್ ಇರಾನ್ನಲ್ಲಿ ಸೈಕಲಾಜಿಕಲ್ ವಾರ್ ಅನ್ನ ಶುರು ಮಾಡ್ತಂತೆ. ಈ ಆಪ್ ಮೂಲಕ ಖಮೇನಿಯನ್ನ ಇಸ್ರೇಲ್ ಹಾಗೂ ಅಮೆರಿಕಾಗಳು ಮುಗಿಸುತ್ತವೆ. ನೀವು ಅಲ್ಲಿನ ಸೇನೆಯ ವಿರುದ್ಧ ನಿಂತ್ಕೊಳ್ಳಿ, ರೆಜಿಮ್ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿ, ರೆಜಿಮ್ ಚೇಂಜ್ ಮಾಡೋ ಕೆಲಸವನ್ನ ನಾವು ಮಾಡ್ತೀವಿ, ಅದಕ್ಕೆ ಒಳಗಿಂದ ನಿಮ್ಮ ಸಹಾಯ ಸಹಕಾರಗಳು ಮಾತ್ರ ನಮಗೆ ಬೇಕು ಅನ್ನೋ ಸಂದೇಶಗಳನ್ನ ಈ ಪ್ರೇಯರ್ ಆಪ್ ಮೂಲಕ ಹರಿಬಿಡೋ ಕೆಲಸವನ್ನ ಇಸ್ರೇಲ್ ಇಲ್ಲಿ ಮಾಡ್ತಂತೆ. ಹೀಗೆ ಮಾಡ್ತಾ ಇರಾನ್ನಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಪ್ರೊಟೆಸ್ಟುಗಳು, ಅತಿ ದೊಡ್ಡ ಪ್ರಮಾಣದಲ್ಲಿ ನಾಗರಿಕ ದಂಗೆಗಳಾಗೋ ಹಾಗೆ ಇಸ್ರೇಲ್ ನೋಡ್ಕೊಳ್ತು ಅಂತ ಹೇಳ್ತಾ ಇದ್ದಾರೆ. ಇದೇ ವೇಳೆ ಇರಾನಿನ ಸಾಕಷ್ಟು ಮೀಡಿಯಾಗಳನ್ನು, ಅದರಲ್ಲೂ IRNA, ISNA, ತಬ್ನಾಕ್ನಂಥ ಮೀಡಿಯಾಗಳನ್ನು ಹ್ಯಾಕ್ ಮಾಡಿ ಅವುಗಳಲ್ಲಿ ರೆಜಿಮ್ ವಿರುದ್ಧದ ಮಾಹಿತಿಯನ್ನು ಕೊಡೋ ಕೆಲಸವನ್ನು ಕೂಡ ಇಸ್ರೇಲ್ ಮಾಡ್ತಾ ಹೋಯಿತು. ಇದು ಅಲ್ಲಿನ ಜನರನ್ನ ರೊಚ್ಚಿಗೆ ಬಿಸ್ತು, ಖಮೇನಿ ವಿರುದ್ಧ ಹೋರಾಟಕ್ಕೆ ಮುಂದಾಗೋ ಹಾಗೆ ಮಾಡ್ತು. ಈ ಸಂದರ್ಭದಲ್ಲಿ IRGC ಗಾಬರಿಗೆ ಬಿದ್ದಂತೆ ವರ್ತಿಸೋದಕ್ಕೆ ಶುರು ಮಾಡ್ತು. ಎಲ್ಲಿ ಖಮೇನಿಯ ಮೇಲೆ ದಾಳಿಗಳಾಗಿ ಬಿಡುತ್ತು ಅಂತ ಹೆದರಿದ IRGC ಆತನನ್ನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ರಹಸ್ಯ ಸ್ಥಳಗಳಿಗೆ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನಗಳನ್ನ ಶುರು ಮಾಡ್ತು. ಹೀಗೆ ಖಮೇನಿಯನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪದೇ ಪದೇ ಬದಲಿಸೋ ಕೆಲಸಗಳು ನಡೆಯುವಾಗ ಆ ಬಗ್ಗೆ ಮೊಸಾದ್ಗೆ ಮಾಹಿತಿ ಸಿಗೋದಕ್ಕೆ ಶುರುವಾಯಿತು. ಅವರು ಫಾಲೋ ಮಾಡೋದಕ್ಕೆ ಶುರು ಮಾಡಿದರು. ಈ ಮೂಲಕ ಖಮೇನಿಯನ್ನ ಎಲ್ಲೆಲ್ಲಿ IRGC ಅಡಗಿಸಿ ಇಡುತ್ತೆ ಅನ್ನೋ ಎಲ್ಲ ಮಾಹಿತಿಯು ಮೊಸಾದ್ಗೆ ಸಿಗೋದಕ್ಕೆ ಶುರುವಾಯಿತು. ಶತ್ರುವನ್ನ ಗಾಬರಿಪಡಿಸಿ ಅದರ ಲಾಭವನ್ನು ಮೊಸಾದ್ ಪಡ್ಕೊಳ್ತು ಅನ್ನೋದು ಮತ್ತೊಂದು ಥಿಯರಿ. ಇನ್ನು ಎಲೆಕ್ಟ್ರಾನಿಕ್ ವಾರ್ಫೇರ್ಗಳ ಬಗ್ಗೆ ಇರಾನ್ನಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡೋ ಮೂಲಕ ಮೊಸಾದ್ ಖಮೇನಿಯ ಬಗೆಗಿನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತು ಅನ್ನೋದು ಮತ್ತೊಂದು ಥಿಯರಿ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಈ ಹಿಂದೆ ಪೇಜರ್ಗಳನ್ನ ಬ್ಲಾಸ್ಟ್ ಮಾಡಿಸೋದ್ರ ಮೂಲಕ ಹೆಜ್ಬುಲ್ಲಾದ ಸಾಕಷ್ಟು ನಾಯಕರನ್ನ ಇಸ್ರೇಲ್ ಹೊಡೆದು ಹಾಕ್ತು. ಅದಕ್ಕೂ ಮೊದಲು ಇರಾನಿನ ಅಧ್ಯಕ್ಷರಾಗಿದ್ದ ರೈಸಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವಿಗೀಡಾದ್ರು. ಆ ಅಪಘಾತದ ಹಿಂದೆ ಕೂಡ ಇಸ್ರೇಲ್ ಇದೆ ಅಂತ ಹೇಳಲಾಯಿತು. ಅಲ್ಲಿ ಕೂಡ ಪೇಜರ್ ಅಥವಾ ಇನ್ಯಾವುದೋ ಎಲೆಕ್ಟ್ರಾನಿಕ್ ಸಾಧನವನ್ನು ಬಳಸಿ ಇಸ್ರೇಲ್ ಆ ಹೆಲಿಕಾಪ್ಟರ್ ಅಪಘಾತ ಆಗೋ ಹಾಗೆ ಮಾಡ್ತು ಅನ್ನೋ ಥಿಯರಿ ಕೂಡ ಅಲ್ಲಿ ಹುಟ್ಟುಕೊಳ್ತು. ಹೀಗಾಗಿ ಇರಾನ್ನ ನಾಯಕರು ಎಲೆಕ್ಟ್ರಾನಿಕ್ಸ್ ಅನ್ನ ಬಳಸೋದನ್ನ ಬಿಟ್ಟುಬಿಡೋ ನಿರ್ಧಾರ ಮಾಡಿದ್ರು. ಅವುಗಳನ್ನು ಬಳಸಿ ಅವರು ಮಾಡ್ತಾ ಇದ್ದ ಆನ್ಲೈನ್ ಮೀಟಿಂಗ್ಗಳೆಲ್ಲ ತಪ್ಪು ಹೋದ್ವು. ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನು ನಾವು ಬಳಸೋದೇ ಇಲ್ಲ ಅಂದಾಗ ಮಾತುಕತೆ ನಡೆಸೋದಿಕ್ಕೆ, ಸಂವಹನಕ್ಕೆ, ಮೀಟಿಂಗ್ಗಳನ್ನು ಮಾಡ್ಕೊಳ್ಳೋದಿಕ್ಕೆ ನಾಯಕರು ಒಂದೇ ಕಡೆ ಸೇರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಲ್ಲಿ ಹಾಗೆ ಒಂದೇ ಕಡೆ ಸೇರೋದು ಅಪಾಯ. ಹಾಗೆ ಸೇರಿದ ಸಂದರ್ಭದಲ್ಲಿ ಸೇರಿದ ಕಟ್ಟಡದ ಮೇಲೆ ಬಾಂಬ್ ಬಿದ್ದರೆ ಅಷ್ಟೂ ಜನ ಒಟ್ಟೊಟ್ಟಿಗೆ ಸತ್ತು ಹೋಗಬೇಕಾಗತ್ತೆ ಅನ್ನೋದನ್ನ ಇರಾನ್ನ ನಾಯಕರು ಯೋಚಿಸೋದಕ್ಕೆ ಹೋಗಲಿಲ್ಲ. ನಾವು ಎಲೆಕ್ಟ್ರಾನಿಕ್ಸ್ ಅನ್ನ, ಗ್ಯಾಜೆಟ್ಸ್ ಅನ್ನ, ಮೊಬೈಲ್ಗಳನ್ನ ಬಳಸೋದೇ ಇಲ್ಲ ಅಂದಮೇಲೆ ನಾವು ಎಲ್ಲಿದ್ದೀವಿ ಅನ್ನೋ ಮಾಹಿತಿ ಇಸ್ರೇಲ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಅವ್ರು ಅಂದ್ಕೊಂಡ್ರೆ ಹೊರತು ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನು ಕೂಡ ಇಸ್ರೇಲ್ ಇಲ್ಲಿ ಬಳಸುತ್ತೆ ಅಂತ ಅರ್ಥನೇ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ. ಹೀಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಅಂತ ಅವರು ಒಂದು ಕಡೆ ಸೇರಿದ್ರು. ಅವರು ಹಾಗೆ ಸೇರಿದ ಕಟ್ಟಡದ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಅಲ್ಲಿ 40ಕ್ಕೂ ಹೆಚ್ಚು ಜನ ಇರಾನಿನ ಸೀನಿಯರ್ ನಾಯಕರು ಸಾವಿಗೀಡಾದ್ರು. ಇಲ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ಮೊಸಾದ್ ಒಂದು ದೊಡ್ಡ ಬೇಟೆಯನ್ನ ಆಡಿ ಮುಗಿಸ್ತು ಅನ್ನೋದು ಮತ್ತೊಂದು ಥಿಯರಿ. ಇನ್ನು ಇದೆಲ್ಲದಕ್ಕಿಂತಲೂ ತುಂಬಾ ವಿಚಿತ್ರವಾಗಿ ಸೈನ್ಸ್ ಫಿಕ್ಷನ್ ತರ ಕಾಣಿಸೋದು ಡೆಂಟಲ್ ಇಂಪ್ಲಾಂಟ್ಸ್. ಇದು ವಿಶೇಷ, ವಿಚಿತ್ರ, ನಂಬೋದಕ್ಕೆ ಸಾಧ್ಯವಾಗದ್ದು ಅಂತ ಅನ್ಸಿದ್ರೂ ಕೂಡ ಇಂಥ ಥಿಯರಿ ಕೂಡ ಅಲ್ಲಿ ಓಡ್ತಾ ಇದೆ.
ಇಲ್ಲಿ ಮೊಸಾದ್ನ ಏಜೆಂಟರು ದಶಕಗಳ ಹಿಂದೆ ಇರಾನ್ಗೆ ಬಂದಿದ್ದಾರೆ. ಅವರು ಡೆಂಟಿಸ್ಟ್ಗಳಾಗಿ ತಮ್ಮ ಕೆಲಸವನ್ನು ಶುರು ಮಾಡಿದ್ದಾರೆ. ಆ ಬಳಿಕ ಇರಾನ್ನ ಕೆಲ ಸೇನೆಯ ಅಧಿಕಾರಿಗಳು, ರಾಜಕೀಯ ನಾಯಕರು, IRGCಯ ಕಮಾಂಡರ್ಗಳು, ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸು, ಗಾರ್ಡಿಯನ್ ಕೌನ್ಸಿಲ್ಲು, ಹೀಗೆ ಅಲ್ಲಿ ಯಾರ್ಯಾರು ಹಿರಿಯ ನಾಯಕರಿದ್ದಾರೋ ಅವರಲ್ಲಿ ಯಾರ್ಯಾರಿಗೆ ಹಲ್ಲು ನೋವು ಶುರುವಾಗಿದೆಯೋ ಅವರೆಲ್ಲ ಇದೇ ಡಾಕ್ಟರ್ಗಳ ಹತ್ತಿರಕ್ಕೆ ಟ್ರೀಟ್ಮೆಂಟ್ಗೆ ಹೋದ್ರಂತೆ. ಹಾಗೆ ಹೈ ಪ್ರೊಫೈಲ್ ನಾಯಕರನ್ನ ಈ ಮೊಸಾದ್ ಡಾಕ್ಟರ್ಗಳು ಪರಿಚಯ ಮಾಡಿಕೊಂಡ್ರಂತೆ. ಅವರಿಗೆ ಕೃತಕ ಹಲ್ಲುಗಳನ್ನು ಜೋಡಿಸೋದು, ಹಲ್ಲುಗಳೊಳಗೆ ಫಿಲ್ ಮಾಡೋದು, ಈ ಥರದ್ದು ಏನೇ ಮಾಡುವಾಗಲೂ ಒಂದಷ್ಟು ಸ್ಪೈ ಬಗ್ಗಳನ್ನು ಅವರ ಹಲ್ಲುಗಳ ಒಳಗೆ ಇಂಪ್ಲಾಂಟ್ ಮಾಡಿದ್ರಂತೆ. ಈ ಮೂಲಕ ಅವರು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಇವರು ಪಡ್ಕೋತಾ ಹೋದ್ರು ಅನ್ನೋದು ಒಂದು ಥಿಯರಿ. ಇದೊಂಥರ ನಮ್ಮ 2000 ರೂಪಾಯಿ ನೋಟೊಳಗೆ ಚಿಪ್ ಇಟ್ಟಿದ್ರು ಅಂತ ಹೇಳಿದ್ರಲ್ಲ, ಆ ಥರ ಕೇಳಿಸುತ್ತಾದ್ರೂ ಇಂಥದ್ದು ಒಂದು ಥಿಯರಿ ಅಲ್ಲಿ ಓಡಾಡ್ತಾ ಇದೆ. ಹೀಗೆ ಹಲ್ಲುಗಳೊಳಗಿಟ್ಟಿದ್ದ ಸ್ಪೈ ಬಗ್ಗಗಳ ಮೂಲಕನೇ ಇವರೆಲ್ಲ ಒಂದೇ ಕಡೆ ಸೇರಿದ್ದಾರೆ ಅನ್ನೋದನ್ನ ಇಸ್ರೇಲ್ ಪತ್ತೆ ಮಾಡ್ತು, ಆ ಜಾಗಕ್ಕೆ ಬಾಂಬನ್ನು ಹಾಕ್ತು ಅನ್ನೋದು ಈ ಥಿಯರಿಯನ್ನ ಹೇಳ್ತಾ ಇರೋರ ವಾದ. ಗೆಳೆಯರೆ, ಇದೆಲ್ಲ ನಿಜ ಅಂತ ನಾನಿಲ್ಲಿ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಒಂದು ದೊಡ್ಡ ಬೇಟೆಯ ನಂತರ ಇಂಥ ಸಾಕಷ್ಟು ಥಿಯರಿಗಳು ಹುಟ್ಟುಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ನಾವಿಲ್ಲಿ ಮೊಸಾದ್ನ ಕಾರ್ಯಾಚರಣೆ, ಅವರ ಸ್ಕಿಲ್, ಇಂಟೆಲಿಜೆನ್ಸ್ ಇದು ಯಾವುದನ್ನು ಕೂಡ ಅಲ್ಲಗೆಳೆಯೋ ಹಾಗಿಲ್ಲ. ಮೊಸಾದ್ ಅನ್ನೋದು ಇವತ್ತು ಜಗತ್ತಲ್ಲಿನ ಅತ್ಯಂತ ಶಕ್ತಿಶಾಲಿ ಇಂಟೆಲಿಜೆನ್ಸ್ ಪಡೆಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಅವರು ಯಾವಾಗ, ಎಲ್ಲಿ, ಹೇಗಿರ್ತಾರೆ, ಯಾರನ್ನ ಯಾವ ಕಾರಣಕ್ಕೆ, ಯಾವ ಕಾರ್ಯಕ್ಕೆ ಬಳಸ್ಕೊಳ್ತಾರೆ, ಇದು ಯಾವುದು ಗೊತ್ತು ಕೂಡ ಆಗೋದಿಲ್ಲ. ಅದರಲ್ಲೂ ಇರಾನ್ನಲ್ಲಿ ಅವರ ಬಲ ಎಷ್ಟು ಅನ್ನೋದನ್ನ ಊಹೆ ಮಾಡೋದಕ್ಕೂ ಆಗ್ತಾ ಇಲ್ಲ. ಮೊಸಾದ್ನ ಇನ್ಫಾರ್ಮೇಶನ್ಗಳು ಅಮೆರಿಕಾದ CIA ತಲೆ ಕೆಡಿಸ್ತಾ ಇವೆ. ಅಷ್ಟರ ಮಟ್ಟಿಗೆ ಮೊಸಾದ್ನ ಏಜೆಂಟ್ರು ಇರಾನ್ನಲ್ಲಿ ಇನ್ಫಿಲ್ಟ್ರೇಟ್ ಆಗಿದ್ದಾರೆ. ಇನ್ನು ಮೊಸಾದ್ ಈ ಹಿಂದೆ ಇರಾನ್ನ ನಾಯಕರನ್ನ, ಅವರ ಪ್ರಾಕ್ಸಿ ಮುಖಂಡರನ್ನ, ಹಮಾಸ್ ಲೀಡರ್ಗಳನ್ನ, ಹೆಜ್ಬುಲ್ಲಾ ನಾಯಕರನ್ನ, ಇರಾನಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನ, ಕಡೆಗೆ IRGC ಲೀಡರ್ಗಳನ್ನ ಕೂಡ ಹೇಗೆ ಹೊಡೆದು ಹಾಕ್ತು ಅನ್ನೋದನ್ನ ಜಗತ್ತು ಕಂಡಿದೆ. ಇಲ್ಲಿ ಇನ್ಫಾರ್ಮೇಶನ್ ಹಾಗೂ ಟೆಕ್ನಾಲಜಿ ಅನ್ನೋದು ಇಸ್ರೇಲಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ. ಅವರು ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನು ಬಳಸ್ತಾರೆ, ಟೆಕ್ನಿಕಲ್ ಇಂಟೆಲಿಜೆನ್ಸ್ ಅನ್ನು ಬಳಸ್ತಾರೆ. ಇಲ್ಲಿ ಕೂಡ ಇರಾನಿನ CCTV ಕ್ಯಾಮೆರಾಗಳನ್ನೆಲ್ಲ ಅವರು ಹ್ಯಾಕ್ ಮಾಡಿದ್ರು. ಅಲ್ಲಿನ ಪ್ರತಿಯೊಂದು ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು. ಸರ್ವೋಚ್ಚ ನಾಯಕ ಸೇರಿದಂತೆ ಅಲ್ಲಿನ ಪ್ರಮುಖ ನಾಯಕರು ಯಾವಾಗ, ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಕ್ಷಣದ ಮಾಹಿತಿಯನ್ನ ಕೂಡ ಇರಾನಿನ ಮೊಸಾದ್ ಏಜೆಂಟ್ರು ಮಾನಿಟರ್ ಮಾಡ್ತಾ ಇದ್ರು. ಹೀಗಾಗಿನೇ ಅಲ್ಲಿ ನಿಖರ ದಾಳಿಗಳನ್ನು ನಡೆಸೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ ಅನ್ನೋದು ಕೂಡ ಒಂದು ಥಿಯರಿ ಇದೆ. ಏನು ಬೇಕಾದರೂ ಇಲ್ಲಿ ಆಗಿರಬಹುದು, ಆದರೆ ಮೊಸಾದ್ನ ಕಾರ್ಯವೈಖರಿ ಮತ್ತು ಅವರ ನಿಖರತೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನೋದು ಸುಳ್ಳಲ್ಲ. ಇನ್ನು ಈ ಕಾರ್ಯಾಚರಣೆಗೆ ಮೊಸಾದ್ ಏನನ್ನೆಲ್ಲ ಬಳಸ್ಕೊಳ್ತು, ಹೇಗೆ ಕಾರ್ಯಾಚರಣೆಯನ್ನ ಮಾಡ್ತು, ಸರ್ವೋಚ್ಚ ನಾಯಕನ ಬಗೆಗಿನ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅವರು ಎಷ್ಟು ದಿನ ಕಷ್ಟಪಟ್ಟರು, ಏನು ಮಾಡಿದ್ರು, ಸರ್ವೋಚ್ಚ ನಾಯಕನ ಜೊತೆಗೆ ಯಾರನ್ನಾದರೂ ಹೈರ್ ಮಾಡ್ಕೊಂಡಿದ್ರ, ಅಲ್ಲಿ ಏನಾಗಿತ್ತು ಅನ್ನೋ ಬಗ್ಗೆ ಮೊಸಾದ್ ಹಾಗೂ CIA ಹೇಳಬೇಕು. ಸದ್ಯಕ್ಕೆ ಈ ತಕ್ಷಣಕ್ಕೆ ಇದೆಲ್ಲ ಮಾಹಿತಿಯನ್ನ ಅವರು ಹೊರಗೆ ಬಿಟ್ಟು ಕೊಡೋದಿಲ್ಲ. ನಾಳೆ ಇದೆಲ್ಲ ತಣ್ಣಗಾದ ಮೇಲೆ ಅಲ್ಲಿನ ಯಾರೋ ಒಬ್ಬ ಅಧಿಕಾರಿ ಒಂದು ಪುಸ್ತಕ ಬರೆದು ಅಥವಾ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ ಅನ್ನ ಬಹಿರಂಗಗೊಳಿಸೋ ಪ್ರಯತ್ನಗಳು ನಡೆದಾಗಲೋ ಇರಾನಿನ ಸರ್ವೋಚ್ಚ ನಾಯಕನನ್ನ ಹೇಗೆ ಹೊಡೆದು ಹಾಕಿದರು ಅನ್ನೋದು ನಮಗೆ ಕೂಡ ಗೊತ್ತಾಗೋ ಸಾಧ್ಯತೆಗಳಿರುತ್ತವೆ. ಇದು ಗೆಳೆಯರೆ ಖಮೇನಿಯ ಸಾವಿನ ಬಗ್ಗೆ ಹರಡ್ತಾ ಇರೋ ಥಿಯರಿಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.